ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಮಾರ್ನಿಂಗ್ 7 o'clock ಇಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಇದ್ದೆ ಆ್ಯಸ್ ಯೂಶುವಲ್ ಕೆಲಸ ಮುಗಿಸಿ ಒಂದು ಗ್ಲಾಸ್ ಹಾಟ್ ವಾಟರ್ನ ಕೊಡ್ತು ಅಮ್ಮಂಗೆ ತಿಂಡಿಗೆಲ್ಲಾನು ತರಕಾರಿ ಹೆಚ್ಚಿಕೊಟ್ಟಿದ್ದೀನಿ. ಏನು ಮಾಡ್ತಾ ಇದ್ದೀರಾ ತಿಂಡಿ? ಉಪ್ಪಿಟ್ಟು. ಉಪ್ಪಿಟ್ಟು ಯಾರಿಗೆ? ಯಪ್ಪ ಉಪ್ಪಿಟ್ಟು ಅದೇ ಬರುತ್ತೆ ಇಲ್ಲಿ ನೋಡಿ. ಇದು ನಮಗೆ ಮ್ಯಾಗಿ, ನನಗೆ ಅಣ್ಣಂಗೆ ಮಾಡ್ತಾ ಇರೋ ಮ್ಯಾಗಿ. ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಈಗ ಮ್ಯಾಗಿ ಟೈಮ್. ಶುಗರ್ ಇಟ್ಕೊಂಡು ಹೆಂಗೆ ಕಪ್ ತಿಂತಾರೆ ನೋಡಿ ಫ್ರೆಂಡ್ಸ್. ಇವರೆಲ್ಲ ಬರ್ತಾಳೆ ವಿಡಿಯೋ ಮಾಡಕ್ಕೆ, ಇವಳು ತಿನ್ನಲ್ಲ. ಕಬ್ಬು ಬೆಳೆದಿದ್ದು ತಿನ್ನಬಾರ್ದು. ಬೆಳೆದಿದ್ದನ್ನ ಶುಗರ್ ಇಟ್ಟರೆ ತಿನ್ಬೋದಾ? ಅದು ಎಷ್ಟು ದಿನ ಆದ್ಮೇಲೆ, ಒಂದು ವಾರ ಆದ್ಮೇಲೆ ತಿಂತಾ ಇದ್ದೆ. ಟೈಮ್ ಇಲ್ಲ ತಿನ್ನಕ್ಕೆ, ಇವಾಗ ತಿಂತಾ ಇದ್ದೀವಿ. ನೋಡಿ ಇದು ತೋರಿಸು. ನಂದೇನಿದು? ನಂದಿನಿ ಐಸ್ ಕ್ರೀಮ್ ಮಾಡ್ತಾ ಇದ್ದಾಳೆ ನೋಡಿ. ಬೈಕೊಂಡ್ ಮಾಡ್ತಾ ಇದ್ದ ಅಲ್ಲಿ ಅಡಿಗೆ. ನಮ್ಮಮ್ಮ ಮಾಡೋ ಕೆಲಸ ಎಲ್ಲ ಇದೆ ನೋಡಿ. ಹಿಂಗೆ ಹತ್ತಿಸೋದು ನೋಡಿ ನೋಡಿ ನೋಡ್ರಿ. ಈ ತರ ದೊಡ್ಡ ಕೆಲಸ ಮಾಡೋದು. ಬೈತಾಳೆ ಅಷ್ಟು ಬೈತಾಳೆ. ಎತ್ತಿದ ಕೈ. ಆಕ್ಚುಲಿ ಏನಂತ ಹೇಳಿದ್ರೆ, ಇವಾಗ ನಾವು ಐಸ್ ಕ್ರೀಮ್ ಮಾಡಕ್ಕಂತ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಸೊ ಒಂದು ದೊಡ್ಡ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲಿಗೆ ಎಷ್ಟು ದೊಡ್ಡ ಪಾತ್ರೆನ ಇಡಬೇಕು ಇಟ್ಟಿದ್ದೀನಿ. ಏನು ಕಾಣಿಸ್ತಿಲ್ಲ ಪಾತ್ರೆಯಲ್ಲಿ, ಕಾಣಿಸ್ತಿದೆ ನೋಡಿ ಎಷ್ಟು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಇದರಲ್ಲೇ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ಕಾಯಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೋಡಿ, ಹಾಲಿಗೆ ಸ್ವಲ್ಪನೂ ನೀರು ಮಿಕ್ಸ್ ಮಾಡಿಲ್ಲಲ್ಲ. ಸೊ ತಳ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ಕೈ ಆಡಿಸ್ತಾನೇ ಇರಬೇಕು. ಉರಿ ಫುಲ್ಲು ಗ್ಯಾಸ್ ಉರಿ ಆದಷ್ಟು ಕಮ್ಮಿಲಿ ಇಟ್ಕೊಂಡಿದ್ವಿ. ನಾನು ನೋಡಿ ಎಷ್ಟು ಕಾಣಿಸ್ತಾ ಅಂತ ನಿಮಗೆ. ಇದು ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಹಾಲು ಚೆನ್ನಾಗಿ ಕುದೀತಾ ಇದೆ ನೋಡಿ, ಯಾವ ರೀತಿ ಕುದೀತಾ ಇದೆ ಅಂತ ಕಾಣಿಸ್ತಾ ಇದೆಯಾ? ನಾನು ಏನಾದ್ರು ಮಾಡ್ಬೇಕಾದ್ರೆ ಸೌಂಡ್ ಮಾಡೋದು ಜಾಸ್ತಿ, ಕಿತಾಪತಿ ಸುಬ್ಬಿ. ಸೊ ಇವಾಗ ನೋಡಿ 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 ರಾಮ. ಇವಾಗ ಈ ಹಾಲು ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರೋಂಥ ಕಾರ್ನ್ಫ್ಲೋರ್ ಮತ್ತು ಹಾಲನ್ನು ಎರಡನ್ನೂ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ಸೊ ಇವಾಗ ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಉರಿ ಸಿಮ್ಮಲ್ಲೇ ಇರಬೇಕು, ತಳ ಹಿಡಿಬಾರ್ದು. ಕಲಿಸ್ತಿರಲ್ವ ಅವಾಗಲೇ ಗೊತ್ತಾಗ್ಬಿಡುತ್ತೆ, ಅದು ಮಿಕ್ಸ್ ಕೊಡುವಾಗಲೇ ಗಟ್ಟಿ ಬಂದಿದೆ ಅಂತ. ಕಾರ್ನ್ಫ್ಲೋರ್ ಹಾಕೋದೇನೆಂದರೆ ಥಿಕ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಈ ಸೈಡೆಲ್ಲ ಹಾಗೆ ಗಟ್ಟಿಯಾಗಿದೆ ನೋಡಿ, ಹಾಲು ಇಟ್ಕೊಂಡ್ಬಿಟ್ಟಿದೆ. ನಾನು ಸ್ವಲ್ಪನೇ ಹಾಲು ತೊಗೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಚೆನ್ನಾಗಿ ಬಂದರೆ ಮತ್ತೆ ಮಾಡ್ಬೋದು, ಮತ್ತು ವೇಸ್ಟ್ ಆಗಿಬಾರ್ದಲ್ವಾ ಜಾಸ್ತಿ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನಾನು ಒಂದು 5 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಅರ್ಧ ಲೀಟ್ರಿಗೆ. ಸೊ ಶುಗರು ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ ಮೇಲೂ ಕೂಡ ಚೆನ್ನಾಗಿ ಮಿಕ್ಸ್ ಕೊಡಿ. ಆ ಸಕ್ಕರೆ ಅದ್ರದ್ದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಇನ್ನೊಂದು ಸ್ವಲ್ಪ ತೆಳ್ಳಗಾಗುತ್ತೆ. ಅದು ಚೆನ್ನಾಗಿ ಕುದಿಬೇಕು. ಮತ್ತು ಕೂಡ ನೋಡಿ, ಇವಾಗ ಹಾಲಿನ ಟೆಕ್ಸ್ಚರ್ ಏನಿರುತ್ತೆ ಅದು ಇವಾಗ ಹದವಾಗಿ ಬಂದಿದೆ, ಗಟ್ಟಿಗೆ ಬಂದಿದೆ. ಸೊ ಇದಕ್ಕೆ ನೀವೇನಾದರೂ ವೆನಿಲಾ ಐಸ್ ಕ್ರೀಮ್ ಥರ ಮಾಡ್ಕೋಬೇಕು ಅಂದರೆ ವೆನಿಲಾ ಫ್ಲೇವರ್ ಹಾಕ್ಕೋಬೋದು. ವೆನಿಲಾ ಬರುತ್ತಲ್ಲ, ವೆನಿಲಾ ಫ್ಲೇವರು ಇಲ್ಲ ಚಾಕ್ಲೇಟ್ ಫ್ಲೇವರ್ ಏನಾರು ಹಾಕ್ಕೋಬೋದು. ನಾನು ಬಾದಾಮ್ ಮಿಕ್ಸ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಚಾಯ್ಸ್ ಅದು. ಬಾದಾಮ್ ಪೌಡ್ರ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ವೆನಿಲಾನಾದರೂ ಹಾಕ್ಕೋಬೋದು. ನಾನಿವಾಗ ಅರ್ಧ ಲೀಟ್ರಿಗೆ ಒಂದು ಪ್ಯಾಕೆಟು ಬಾದಾಮ್ ಪೌಡ್ರ್ ಏನಿತ್ತು ಅದನ್ನು ಹಾಕ್ಕೋತಾ ಇದ್ದೀನಿ. ಕೆಲವ್ರಿಗೆ ವೆನಿಲಾ ಫ್ಲೇವರ್ ಇಷ್ಟ ಆಗೋಲ್ಲ, ಕೆಲವರಿಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ. ಸೊ ನಿಮ್ಮ ಚಾಯ್ಸ್ ಅದು, ಆಪ್ಷನಲ್ ಏನಾದರೂ ಹಾಕ್ಕೋಬೋದು. ನಾನು ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಒಳ್ಳೆ ಮಿಕ್ಸ್ ಕೊಡಿ. ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ ಒಳ್ಳೆ ಹದ ಬಂದಿದೆ ಇವಾಗ. ಸೊ ಉರಿ ಆದಷ್ಟು ಕಮ್ಮಿಲೇ ಇಟ್ಕೊಂಡಿದ್ವಿ, ಒಳ್ಳೆ ಹದ ಬಂದಿದೆ. ಎಷ್ಟು ಗಟ್ಟಿ ಇದೆ ಅಂತ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಬೇಕು ನೋಡಿ. ಇಷ್ಟೇ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಏನಕ್ಕೆ ಈ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನೊರೆ ಥರ ಬಂದಿದೆಯಲ್ವ, ಐಸ್ ಕ್ರೀಮಲ್ಲೂ ಕೂಡ ಹೀಗೆ ಇರುತ್ತೆ ನೋಡಿ. ಸೊ ಇವಾಗ ಇದನ್ನು ಮತ್ತೆ ಬೋಲಿಗೆ ಹಾಕ್ಕೋಬೇಕು ಈ ಥರ ನೋಡಿ. ಅವಾಗ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ನೀಟಾಗಿ ಎಲ್ಲವನ್ನು ಪೂರ ಹಾಕೊಳ್ಳಿ. ಸ್ಮೆಲ್ ಅಂತೂ ಈಗಲೇ ಘಮ ಘಮ ಅಂತಿದೆ. ನೋಡ್ತಿದ್ರಲ್ಲ ಮೇಲ್ಗಡೆ ಎಷ್ಟು
ಆ ಕ್ರೀಮಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ನೀಟಾಗಿ ಟೈಟಾಗಿರೋ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿರಬೇಕು. ನಾನು ಈ ಮುಚ್ಚಳ ಏನಿದೆ ಅಷ್ಟು ಟೈಟ್ ಇಲ್ಲ, ಸೊ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಟು ಆಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕ್ಲೋಸ್ ಮಾಡಿದೆ. ಇವಾಗ ಇದನ್ನು 1-2 ಅವರ್ಸ್ ಆಗೋಷ್ಟು ಫ್ರಿಜ್ಜಲ್ಲಿ ಇಡಬೇಕು. ಸೊ ನೋಡಿ ಐಸ್ ಕ್ಯೂಬ್ ಇಡ್ತೀವಲ್ಲ ಅಲ್ಲಿ ಇಡ್ತಾ ಇದ್ದೀನಿ. 1-2 ಅವರ್ಸು ಇದು ತಣ್ಣಗಾಗಲಿ. ನೋಡಿ 2 ಅವರ್ಸ್ ಆದಮೇಲೆ ಮತ್ತೆ ಐಸ್ ಕ್ರೀಮ್ನ ತೆಗಿತಾ ಇದ್ದೀನಿ. ಸೊ ಅದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಚಂದಿದೆ ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೇಮ್ ನಾವು ಐಸ್ ಕ್ರೀಮ್ ಹೊರಗಡೆಯಿಂದ ತಂದು ತಿಂತೀವಲ್ಲ ಅದೇ ಥರ ಇದೆ. ಬಟ್ ಆದರೆ ಇದನ್ನು ಇನ್ನೊಮ್ಮೆ ಕೂಡ ಮಿಕ್ಸಿ ಮಾಡ್ಕೋಬೇಕು. ಅದಾದ ನಂತರ ಇದು ತಿನ್ಬೋದು. ಯಾಕೆ 2 ಸರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕೋಲ್ಡ್ ಆದಮೇಲೆ ಸ್ವಲ್ಪ ಹಾರ್ಡಾಗಿರುತ್ತಲ್ಲ, ಮತ್ತೆ ಅದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇದನ್ನು ಇನ್ನೊಮ್ಮೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಜಾಸ್ತಿ ಟೈಮ್ ಬೇಡ, ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ವಿ ಆ ಥರ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ ತೆಗಿತಾ ಇದ್ದೀನಿ. ನಾನು ಒಂದು ಸ್ವಲ್ಪ 2 ಅವರ್ಸ್ಗಿಂತ ಜಾಸ್ತಿನೇ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಸೇಮ್ ಐಸ್ ಕ್ರೀಮ್ ಥರನೇ ಬಂದಿದೆ. ಸೊ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅನಿಸುತ್ತೆ. ಸೊ ಹಾಕಿದ್ದೀನಿ ಪೂರ. ಇದನ್ನು ಒಂದು ಟೈಮು ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಸ್ವಲ್ಪ ನೊರೆ ಬರೋಷ್ಟು ಮಾಡ್ಕೊಂಡ್ರೆ ಸಾಕು. ಇವಾಗ ಸೇಮು ನಾವು ಲಾಸ್ಟ್ ಟೈಮ್ ಏನು ಬೋರಿಗೆ ಹಾಕಿಟ್ಟಿದ್ವಲ್ಲ ಅದೇ ಥರ ನೋಡಿ ಹಾಕಿಟ್ಬಿಟ್ರೆ ಮುಗೀತು. ಎಷ್ಟು ಚೆಂದ ಬಂದಿದೆ ಗೊತ್ತಾ. ಈ ಕವರ್ನ ಕ್ಲೋಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿರ್ತೀನಿ ಮುಚ್ಚಳ ಹಾಕಿ. ಇದನ್ನು ಒಂದು 8 ಅವರ್ಸ್ ಅಷ್ಟು ಫ್ರೀಝರಲ್ಲಿ ಇಡಬೇಕು. 8 ಅವರ್ಸ್ ಅಷ್ಟು ಇಟ್ಟರೆ ನಾಳೆಗೆ ಅದು ನೋಡಿ. ನಾನು ಐಸ್ ಕ್ರೀಮ್ ಮಾಡೋ ಗ್ಯಾಪಲ್ಲಿ ನಮ್ಮಮ್ಮ ಬಂದು ಮಲ್ಕೊಂಡಿದ್ದಾರೆ. ಚಾಪೇನೂ ಹಸ್ಕೊಂಡಿಲ್ಲ, ಮಂಚದ ಮೇಲೂ ಮಲಗಿಲ್ಲ, ಹಾಗೆ ಮಲ್ಕೊಬಿಟ್ಟಿದ್ದಾರೆ. ಸೊ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ನಾನು ಮಾತ್ರ ಚಾಪೆ ಹಾಸ್ಕೊಂಡು ಹಾಗೆ ಟಿ ವಿ ನೋಡ್ತಾ ಮಲಗಿದೆ. ಮಂಚದ ಮೇಲೆಲ್ಲ ಈ ಶೆಕೆಯಲ್ಲಿ ಮಲ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಒಂದೊಳ್ಳೆ ನಿದ್ದೆ ಹೊಡೆದು. ಈಗ ಟೈಮು 5 o'clock ಆಗೈತೆ. ಸೊ ಇವಾಗ ಹೋಗಿ ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಅದು ತರಬೇಕು. ಮಳೆ ಬರೋಂಗಿದೆ, ಫುಲ್ಲು ಮೋಡ ಆಗಿದೆ ನೋಡಿ. ಆ ಸೈಡೆಲ್ಲ ಫುಲ್ ಮೋಡ ಆಗಿದೆ. ನೋಡೋದ ಮಳೆ ಬರುತ್ತೋ ಏನೋ ಅಂತ. ನೆನ್ನೆ ಸ್ವಲ್ಪ ಮಳೆ ಬಂತು, ಇವತ್ತೇನಾಗುತ್ತೋ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗೆ ಬಟ್ಟೆ ತಂದುಬಿಡೋಣ ಅಂತ ಬಂದಿದ್ದೀನಿ. ಅಯ್ಯಯ್ಯೋ ಹೇಗಾಗಿದೆ ನೋಡಿ ಬಟ್ಟೆ. ನೆನ್ನೆ ಗಾಳಿ ಸ್ವಲ್ಪ ಜೋರಿತ್ತು, ನೆನ್ನೆ ಸಂಜೆ ತೊಳೆದು ಹಾಕಿದ್ದು. ನೋಡಬೇಕು ನೋಡಿ ನಮ್ಮೂರ ವೆದರ್ ಹೇಗಿದೆ ಅಂತ, ಎಷ್ಟು ಕೂಲಾಗಿದೆ ಗೊತ್ತಾ. ಸೊ 5 o'clock ಆದ್ರೂ ತುಂಬ ಬಿಸಿಲಿರೋದು. ಬಟ್ ಆ ಸೈಡೆಲ್ಲ ಚೆನ್ನಾಗಿ ಮೋಡಾಗಿದೆ. ಮೇ ಬಿ ಆ ಕಡೆ ಸೈಡೆಲ್ಲ ಮಳೆ ಬರ್ತಿರ್ಬೋದು ಅನಿಸುತ್ತೆ. ಎಲ್ಲಿ ಬರುತ್ತಾ ಏನಿಲ್ಲ. ಎಲ್ಲಿ ಹೊಲ ಗದ್ದೆ ತೋಟ ಇರುತ್ತೆ ಅಲ್ಲಿ ಚೆನ್ನಾಗಿ ಬರಲಪ್ಪ. ಅದು ಯಾವ ಊರೇ ಆಗಿರಲಿ, ಎಲ್ಲಿ ತೋಟ ಗದ್ದೆ ಕೆರೆ ಎಲ್ಲ ಇರುತ್ತೆ ಅಲ್ಲಿ ಚೆನ್ನಾಗಿ ಬರಲಿ ಮಳೆ. ಸಿಟಿಲೆಲ್ಲ ಬಂದರೆ ಅಯ್ಯೋ ಯಾಕೆ ಬರುತ್ತೆ ಅಂತಾರೆ. ಹಳ್ಳಿ ಸೈಡವರು ಹೊಲ ಗದ್ದೆ ಇರೋರು ಮಳೆ ಬಂದರೆ ಸಾಕು ಅಂತಾರೆ. ಸೊ ಚೆನ್ನಾಗಿ ಮಳೆ ಬರಲಪ್ಪ. ಕಾಲಕ್ಕೆ ಮಳೆ ಬೆಳೆ ಆದರೆ ಸಾಕಪ್ಪ ದೇಶದಲ್ಲಿ ಅಲ್ವಾ. ಸೊ ಬಟ್ಟೆ ಎಲ್ಲ ತೊಗೊಂಡು ಹೋಗೋಣ. ಇನ್ನೂ ಟೀ ಕೂಡ ಮಾಡಿಲ್ಲ, ಇವಾಗ ಟೀಗೆ ಬೇರೆ ಇಡಬೇಕು. ನೋಡಿ ಈಗ ಟೀ ಟೈಮ್. ಅಮ್ಮ ತಲೆ ಬಾಚ್ಕೊಂಡಿರ್ಲಕ್ಕೆ ಅಂತ ರೆಡಿ. ಅಯ್ಯೋ ಬಿಡು ನೀನು ಮಾರದ ಮಂಡೆ ಅಂತ ತೋರಿಸೋಣ. ಸೊ ಇವಾಗ ಟೀ ಕುಡಿತಾ ಇದ್ದೀವಿ. ಮಳೆ ಬರೋಂಗಿದೆ ಆದರೆ ಇನ್ನೂ ಬರ್ತಾ ಇಲ್ಲ, ಮೋಡ ಆಗಿದೆ ಅಷ್ಟೇ. ನಾನು ಕೂಡ ಮುಖ ತೊಳ್ಕೊಂಡು ಬಂದೆ ನೋಡಿ. ಟವಲ್ಲೇ ಹಾಕಿಲ್ಲ, ಮುಖ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಅಂತ. ಗಾಡಿ ಹೋಗ್ತಿದ್ದೆ, ಗಾಡಿ ಹೋದ್ಮೇಲೆ ಮಾತಾಡ್ತೀನಿ. ಸೊ ಇವಾಗ ಕೆಲಸ ಮಾಡೋದು ಬಿಟ್ಬಿಟ್ಟು ಟಿ ವಿ ನೋಡ್ತಾ ಕೂತವ್ರೆ. ಏನು ಮಾಡ್ತಾ ಇದ್ದೀವಾ ರಾಜ್ಕುಮಾರಿ? ಯುಗಾದಿ ಹಬ್ಬಕ್ಕೆ ಬೇವಿನ ಸೊಪ್ಪು ಕಟ್ಟಿದ್ವಾ? ಜೋರ ಮಾತಾಡ್ಬೇಕು. ಬೇವಿನ ಸೊಪ್ಪು ಕಟ್ಟಿದ್ದು ಯುಗಾದಿ ಹಬ್ಬಕ್ಕೆ. ಹಬ್ಬನೂ ಆಯ್ತು. ಸೊಪ್ಪು ಯಾಕೆ ಕಿಸಾಕೋದು? ಅದಕ್ಕೆ ಇದೆಲ್ಲ ಬಿಡಿಸ್ಬಿಟ್ಟು ಪುಡಿ ಮಾಡಿ ಮೆಂತ್ಯ, 1-4 ಜೀರಿಗೆ, ಸೊಪ್ಪೆಲ್ಲ ಪುಡಿ ಮಾಡೋದು. ಮಳೆ ಬಂದಾಗ ವಾರಕ್ಕೆ 2 ದಿನ ಒಂದೊಂದು ಚಮಚ ಹಾಕೊಂಡು ಗಂಟ್ಲೊಳಗಡೆ ಬಿಟ್ಕೊಳ್ಳೋದು. ಯಾಕೆಂದ್ರೆ ಹೋಳಿಗೆ ಎಲ್ಲ ತಿಂದಿರ್ತೀವಲ್ಲ, ಅದೆಲ್ಲ ಶುಗರ್ ಜಾಸ್ತಿ ಆಗಿರ್ತೈತೆ. ಅದಕ್ಕೆ ಶುಗರ್ ಕಮ್ಮಿ ಮಾಡ್ಕೊಳಕ್ಕೆ ಬೇವಿನ ಸೊಪ್ಪನ್ನ ಪುಡಿ ಮಾಡಿ. ಊಟ ಟೈಮ್ ಆಗೇ ಹೋಯ್ತು. ಹಾಕಿ ತುಪ್ಪದನ್ನ ಅಂತ ಅನ್ಕೋಬೇಡಿ, ಬಸ್ಸಾರಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ದೀವಿ. ಸೊ ನೋಡಿ ಹೆಂಗ್ ಬ್ಯಾಟಿಂಗು. ತುಪ್ಪ ಹಬ್ಬಕ್ಕೆ ತಂದಿದ್ವಲ್ಲ, ಸೊ ಬೆಣ್ಣೆ ತಂದು ಕಾಯಿಸಿದ್ರಮ್ಮ. ಅದಕ್ಕೆ ಅದು ಫ್ರೆಶ್ ಇದ್ದಾಗಲೇ ಅಂದರೆ 1 ವಾರ ಇದ್ದಾಗ ಮಾತ್ರ ತಿನ್ನೋದು. ಅದು 15 ದಿನ 20 ದಿನ ಆದರೆ ತಿನ್ನಲ್ಲ. ಸೊ ಬಸ್ಸಾರು ಹಾಕಿ ಬಸ್ಸಾರಿಗೆ ತುಪ್ಪ ಹಾಕೊಂಡು ಅನ್ನ ತಿಂತಾ ಇದ್ರೆ ಅದ್ರ ಜೊತೆಗೆ ನೋಡಿ ಪಲ್ಯ ಮತ್ತು ಉಪ್ಪಿನಕಾಯಿ ಇದೆ. ಒಳ್ಳೆ ಬ್ಯಾಟಿಂಗ್ ಶುರು ಮಾಡೋದೇನೆ ಈ ಚಳಿ ಬದುಕು. ಈ ಬಿಸಿಲಲ್ಲಿ ಚಳಿನಾ ಅಂತ ಕೇಳ್ತಾ ಇದ್ದೀರಾ? ನೋಡಿ ನಮ್ಮ ಊರಲ್ಲಿ ಆ್ಯಕ್ಚುಲಿ ಮಳೆ ಬರ್ತಾ ಇದೆ. ಸೊ ಹಂಗಾಗಿ ವೆದರ್ ಕೂಲಾಗಿದೆ, ಚಳಿ ಆಗ್ತಾ ಇದೆ. ಇವಾಗ ಫಸ್ಟು ಬ್ಯಾಟಿಂಗ್ ಶುರು ಮಾಡಿಬಿಡೋಣ, ಜಾಸ್ತಿ ಮಾತಾಡ. ತಿನ್ ನೋಡಿ, ಟೇಸ್ಟ್ ಹೇಳಿ, ಸವಿ ಹೆಂಗನ್ಸುತ್ತೆ? ಸವಿ ಅನ್ನೋದು ನಾನು. ತಿನ್ ನೋಡಿ ಟೇಸ್ಟ್ ಹೇಳು ಬೇಗ.
ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂದ್ಬಿಟ್ಟು ನೀರು ಕುಡಿತಾ ಇದೆಯಾ? ವಿಡಿಯೋ ನೋಡೋರು ಏನಾರು ಚೆನ್ನಾಗಿಲ್ಲನಪ್ಪ ಅದಕ್ಕೆ ನೀರು ಕುಡಿತಾ ಇದ್ದಾರೆ ಅನ್ಕೊಂಡ್ಬಿಡ್ತಾರೆ. ಬಿಸಿ ಇತ್ತಲ್ಲ, ಮುಂಚೆನೆ ಸ್ವಲ್ಪ ನೀರು ಕುಡಿಬೇಕು. ಅದು ಅರ್ಧ ಗಂಟೆ ಮುಂಚೆ ಅದು ಅರ್ಧ ಗಂಟೆ ಮುಂಚೆ, ಊಟಕ್ಕೂ ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ. ಊಟ ಆದ ನಂತರ ಅರ್ಧ ಗಂಟೆ ಆದ್ಮೇಲೆ ನೀರು ಕುಡೀರಿ. ಮಿಡ್ಡಲ್ಲಿ ಕುಡಿಬೇಡಿ, ನತ್ತೇನೇರೋ ಹತ್ತಿತ್ತು ಅಂದ್ರೆ ಕುಡೀರಿ, ಮತ್ತೆ ಇಲ್ಲದೆ ಹೋಗ್ಬೇಕಾಗತ್ ಮೇಲೆ. ಸೊ ಅನ್ನ ಬಿಸಿ ಇದೆ, ಸಾಂಬಾರು ಕೂಡ ಬಿಸಿ ಇದೆ, ಹಾಗಾಗಿ ನಿಧಾನ ತಿಂದ ಇರೋದಿರೋ. ನಾನು ಕೂಡ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಊಟ ಅಂತೂ ಚೆನ್ನಾಗಾಯಿತು. ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾಡಿಟ್ಟಿದ್ನಲ್ಲ ಫ್ರಿಜ್ಜಲ್ಲಿ, ಸೊ ಐಸ್ ಕ್ರೀಮ್ನ ತೆಗಿತಾ ಇದ್ದೀನಿ. ವಾ ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ, ಎಷ್ಟು ಸಾಫ್ಟಾಗಿ, ಅಯ್ಯೋ ಸೂಪರಾಗಿ ಬಂದಿದೆ ಅಪ್ಪ ಐಸ್ ಕ್ರೀಮ್. ನೋಡಿ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಕೂಡ ಆಗಿಲ್ಲ. ಕರೆಕ್ಟಾಗಿ ಹೇಗೆ ನಾವು ಐಸ್ ಕ್ರೀಮ್ ಹೊರಗಡೆಯಿಂದ ತಂದು ತಿಂತೀವಿ ಅದೇ ಥರ ಇದೆ. ಮತ್ತೆ ಏನಪ್ಪ ಅಂತ ಹೇಳಿದ್ರೆ ವೆನಿಲಾ ಫ್ಲೇವರ್ ಏನಾರು ಹಾಕಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಇದು ಯಾವ ರೀತಿ ಅನ್ನಿಸ್ತಿದೆ ಅಂದ್ರೆ, ನಾವು ಕುಲ್ಫಿ ತಗೋತೀವಲ್ವಾ, ಸೊ ಆ ಥರ ಇದೆ. ಸಾಫ್ಟ್ನೆಸ್ ಎಲ್ಲ ಚೆನ್ನಾಗಿದೆ, ಬಟ್ ನಾನೇನೋ ತುಂಬಾ ಟೈಮು ಕೋಲ್ಡ್ ಆಗಕ್ಕೆ ಇಟ್ಟೆ ಅನ್ಸುತ್ತೆ, ಅಂದ್ರೆ 1 ನೈಟ್ ಎಲ್ಲ ಇಟ್ಟಿದ್ದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಲೇನಾದ್ರು ಜಾಸ್ತಿ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ಈಗ ಸಮ್ಮರ್ ಟೈಮ್ ಅಲ್ವಾ, ಜಾಸ್ತಿ ಜ್ಯೂಸ್ ಕುಡಿಬೇಕು ಅನ್ಸುತ್ತೆ, ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ, ಹೊರಗಡೆ ತಂದು ತಿನ್ನೋದು ಅಷ್ಟು ಹೆಲ್ದಿ ಅಲ್ಲ. ಮನೇಲಿ ಸ್ವಲ್ಪ ಟೈಮ್ ಅನ್ನ ಇದಕ್ಕೋಸ್ಕರ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಬಾದಾಮಿ ಪೌಡರ್ನ ನಾನು 1 ಪ್ಯಾಕೆಟ್ ಅಷ್ಟು ಹಾಕಿದೆ ಅರ್ಧ ಲೀಟರ್ಗೆ. ನೀವು ಹಾಕಕ್ ಹೋಗ್ಬಿಡಿ, ಅದರಲ್ಲಿ ಒಂದು ಅರ್ಧ ಭಾಗ ಹಾಕಿ. ಇದು ನನಗೆ ಕುಲ್ಫಿ ತರ ಫೀಲ್ ಆಗ್ತಾ ಇದೆ. ಐ ಥಿಂಕ್ ವೆನಿಲಾ ಅಥವಾ ಚಾಕ್ಲೇಟ್ ಫ್ಲೇವರ್ ಹಾಕಿದ್ರೆ ಆ ಥರ ಫೀಲ್ ಆಗ್ತಿತ್ತೇನೋ. ನನಗೆ ಸೇಮ್ ಕುಲ್ಫಿ ಐಸ್ ಕ್ರೀಮ್ ತಿನ್ನಂಗೆ ಆಗ್ತಾ ಇದೆ. ನೋಡಿ ಸಕ್ಕದ ಬಂದಿದೆ. ಸೊ ನೋಡಿದ್ರಲ್ಲ ಇವತ್ತು ಐಸ್ ಕ್ರೀಮ್ ಮಾಡಿದ್ ಹೇಗೆ, ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿತ್ತು ಅಂತ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ, ನೀವು ವಾಕ್ ಮಾಡದೇ ಇರೋದಕ್ಕೆ ಬಾ. ನೋಡಿ ಊಟ ಆಯಿತು, ವಾಕ್ ಮಾಡೋಣ ಬಾ ಅಂದರೆ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ಆದರೆ ಏನು ತುಂಬ ಜೋರಾಗಿ ಬರ್ತಾ ಇಲ್ಲ. ಇಲ್ಲಪ್ಪ ಬಾ, ನೀನು ಬಾ. ವಾಕ್ ಮಾಡಕ್ ಬರಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಮಲ್ಕೊಂಡು ಬಿಡ್ತಾರೆ. ಯಾರ ಮನೇಲಿ ತುಂಬ ದೊಡ್ಡವರಲ್ಲ ಅವರು, ಬಿಡಲ್ಲ. ಬಾ, ಏನಾಗಲ್ಲ, ತುಂಬ ಜೋರಾಗಿ ಬರ್ತದೆ. ಆಯ್ತು, ನಾನೇ ಹೋಗ್ತೀನಿ. ಸೊ ಮಳೆಯಲ್ಲಿ ವಾಕಿಂಗಲ್ಲಿ ಸಕ್ಕತ್ತಾಗಿದೆಪ್ಪ. ಮಳೇಲಿ ವಾಕ್ ಮಾಡ್ತಿದ್ರು. ವಾಕಿಂಗ್ ಬನ್ನಿ ಅಂದರೆ ವಾಕಿಂಗ್ ಬರ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇಲ್ಲ. ಮಳೆ ಬರ್ತಾ ಇದೆ, ವಾಕ್ ಮಾಡ್ತಾ ಇದ್ದಾಳೆ, ನನಗೂ ಜೊತೆಲಿ ಕರೀತಾಳೆ ಬಾ ಅಂತ. ನಾನು ಬರಲ್ಲ ಅಂದೆ. ಮಳೆಯಲ್ಲಿ ವಾಕ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಲೈಟಾಗಿ ಬೀಳ್ತಾ ಇದೆ ಮಳೆ, ಜೋರಾಗಿ ಮನೆ ಮುಂದೆ ನೀರು ಹಾಕಷ್ಟೇ ಮಳೆ ಹನಿ ಬೀಳ್ತಕ್ಕ, ಜಾಸ್ತಿ ನೋಡಿ. ನಾನಂತೂ ವಾಕಿಂಗ್ ಮುಗಿಸ್ಕೊಂಬಂದೆ, ಏನು ಅಷ್ಟೇ ನೆಂದಿಲ್ಲ, ಸ್ವಲ್ಪ ಅಷ್ಟೇ ನೆಂದಿರೋದು. ನಾನು ವಾಕಿಂಗ್ ಮುಗಿಸ್ಕೊಂಬಂದ್ರೆ ಇವ್ರು ಏನು ಮಾಡ್ತಿದ್ದಾರೆ ನೋಡಿ. ಬರೀ ನೆನಿಬೇಕು, ಚೆನ್ನಾಗಿರತ್ತೆ ನೆನಿಬೇಕು ನೀನು. ಇದು ಯುಗಾದಿ ಹಿಂದೆ ಮುಂದೆ ಆಗುವಂಥ ಮಳೆ, ಸೊ ಹಂಗಾಗಿ ಬರ್ತಾ ಇದೆ. ನಮ್ಮೂರ ಕೆರೆ ತುಂಬಿತು ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾರೆ. ಸೊ ಆ್ಯಸ್ ಯೂಶುವಲ್ ನಾನು ಅಷ್ಟೇ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಮಲ್ಗೋದು. ಇವತ್ತಿನ ಡೇ ನನ್ನದು ಈ ಥರ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಸೊ ನೀವೇ ಮೊದಲು ವಿಡಿಯೋನ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಟೇಕ್ ಕೇರ್, ಬಾಯ್, ಸಿ ಯು.